ನಾಳೆ ನಡೆಯೋದೆ ತಾನೇ ತಾನೇ ಕೋಳಿ ಕೂಗೋ ಮುಂಚೆನೆ ಮುಂಚೆನೆ ನಾಳೆ ನಡೆಯೋದೆ ತಾನೇ ತಾನೇ ಕೋಳಿ ಕೂಗೋ ಮುಂಚೆನೆ ಮುಂಚೆನೆ ಸಾಧುಗಳಪ್ಪ ನಾವು ಸಾಧುಗಳು ಕಳಮ ಮಠದ ಮಹಾಸ್ವಾಮಿಗಳು ಸ್ವಾಮಿಗಳಪ್ಪ ನಾವು ಸ್ವಾಮಿಗಳು ಕಳಮ ಮಠದ ಮಹಾಸ್ವಾಮಿಗಳು ನಾಳೆ ನಡೆಯೋದೆ ತಾನೇ ತಾನೇ ಕೋಳಿ ಕೂಗೋ ಮುಂಚೆನೆ ರಿಮಿಕ್ಸ್ ದ ಸಾಂಗ್ ಟ್ಯೂನ್ ಚೇಂಜ್ ಮಾಮಾ ನಾ ಡ್ರೈವರ ನೀ ನನ್ನ ಲವ್ವರ ನಾ ಡ್ರೈವರ ನೀ ನನ್ನ ಲವ್ವರ ಆಗಲ ದೂರ ಆಗಲ ದೂರ ಆಗಲ ದೂರ ಆಗಲ ದೂರ ಬರೆ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ ನಾ ನಿನ್ನ ಪ್ರೇಮ ಪೂಜಾರಿ ಹೇ ಬಂಗಾರಿ ನಾ ನಿನ್ನ ಪ್ರೇಮ ಪೂಜಾರಿ ಶಾಲೆಗೆ ಬೈತಿದ್ದ ಮಾಸ್ತರ ನಿನ್ನ ಎದೆ ಸಿಳಿರ ಎರಡಕ್ಷರలో ನಿನ್ನ ಹತ್ತಿರ ಲೇ ಮಗನ ಎರಡಕ್ಷರలో ನಿನ್ನ ಹತ್ತಿರ ನಾ ಡ್ರೈವರ ನಿನ್ನ ಲವ್ವರ ನಾ ಡ್ರೈವರ ನಿನ್ನ ಲವ್ವರ ಆಗಲ ದೂರ ಆಗಲ ದೂರ ಓಂ ಹರ 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 ಕಾಲಮಾನ ಭಾಳ ಸೂಕ್ಷ್ಮ ಆಗೈತಿ. ಹೌದು ಹೌದ್ರಿ. ಈ ಜಾತ್ರೆ ಒಳಗ ಎಷ್ಟೊಂದು ಚಿಂತೆಗಳು ಕಾಡಕತ್ತಾವ. ಹ್ಞೂನ್ರಿ, ಯಾವಾಗ ಒರಿಜಿನಲ್ ಪ್ರೈಸ್ 60 ರೂಪಾಯಿ ಆತ ಅವತ್ತಿಂದ ಚಿಂತೆ ಭಾಳ ಕಾಡಕತ್ತೈತಿ. ಎಷ್ಟು ಮಂದಿ ಒಳಗೆ ಕೂತಾರಂದ್ರ ಆಕಿ ಯಾಕೆ ಈ ಸಲ ಕಾರ್ತಿಕ್ ಬರ್ಲಿಲ್ಲ ಅಂದ್ರು ಚಿಂತಿ ಒಂದಿಷ್ಟು ಮಂದಿಗೆ ಐತಿ. ಅಂದ್ರ ಅವನು ಬರುದು ಬಂದ್ರು ಮೊಮ್ಮಕ್ಕಳು ಬಂದ್ರು ಅತ್ತಂಗ್ಯಾರು ಬಂದ್ರು ಕಿಸೆ ರೊಕ್ಕನಾಗ ಬೋಳಿಸ್ವಾದ್ರಲ್ಲ ಅನ್ನೋ ಚಿಂತಿ ಕೆಲವೊಂದಿಷ್ಟು ಮಂದಿ ಕಾಡಕತ್ತೈತಿ. ಚಿಂತಿ ಮಾಡಬೇಡ್ರಿ, ಯಾಕಂದ್ರ ಕಾರ್ತಿ ವರ್ಷಕ್ಕೊಮ್ಮೆ ಬರ್ತೈತಿ. ಹೌದು, ಇರೋ ಮಠ ಜಾಲಿ ಹೋದ್ಮೇಲೆ ಖಾಲಿ. ಓಂ ಹರ್ರ 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 ಓಂ ಬುಡು ಬುಡು ಅಂತೈತಿ, ಬುಡು ಮೇಲೆ ಆಗತೈತಿ. ಈ ಜಾಗದಾಗ ಬಲ ಇಲ್ಲ, ಆ ಜಾಗದಾಗ ಬಲ ಐತಿ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಹಲ್ಲಿಲ್ಲ, ಸತ್ತ ಮೇಲೆ ಸುಡ್ಗಾಡ್ಕ ಹೋಯ್ತಾರಲ್ಲ ಬುರ್ರಿ ಪುಚ್ಚ. ಸತ್ತ ಮ್ಯಾಗ ಎಲ್ಲಾರು ಸುಡ್ಗಾಡಕ ಒಯ್ತಾರ್ರಿ, ಏನ ಮನ್ಯಾಗಿಟ್ಟು ಪೂಜಾನ ಮಾಡ್ತಾರ್ರಿ. ಮಾಡ್ರಿ, ಮೂಗನ್ಯಾಗ ಊದನ ಕಡ್ಡಿ ತುರಿಕಿ ಇವತ್ತು ಉಂಡಿ ಬಾಯಾಗ ತುರಿಕಿ ಪೂಜೆ ಮಾಡ್ರಿ. ಯಾ ಪಿಂಡ್ರಿ ಮಗ ಬ್ಯಾಡಂದ ಇಲ್ರಿ, ಕೊಳತ ನಾರಿ ನಾಯಿ ಬಾಯಿ ಹಾಕಿ ಬಿಡ್ತಾವ ಹೆಣಕ್ ಬಂದು. ನಾವು ಇವ್ ಯಾಕೆ ದರಿದ್ರ ಮಗ ಇಲ್ಲದ ನಾವು ಪ್ಲಾಸ್ಟಿಕ್ ಆರ್ಸವ ಇವ್ನು ಇಕ್ಕಿನ ಏನಾರ ಮಳ್ಳು ಮಾಡಿ ಇಲ್ಲ ಸಲ್ಲದ ಬಹುಶಃ ಹೇಳಿ ಇಕ್ಕಿನ ನಾನು ಬಲಿ ಒಳಗೆ ಹಾಕೊಂಡು ಮದುವೆ ಆಗಿ ಗ್ಯಾರೇಜ್ ಚಾಲೂ ಮಾಡ್ಬೇಕಂದ್ರ ಇವ ಬಂದು ಅಡ್ಡಾದಲ್ಲೋ ಯವ್ವ. ಆಂಬುಲೆನ್ಸ್ ನಮ್ಮವ್ವ 28 ತಿಂಗಳು ಎರ್ದಾಳೆ ನನ್ನ. ಇದು ಗಟ್ಟಿ ಪಿಂಡ. ಸ್ವಾಮ್ಯಾರ ಹೊಡ್ಕೊಂಡ್ರೆ ಅಸಹ್ಯ ಆಗತ್ತಂತ ನಾ ಇದು ಅವ್ರ ಪವಾಡ ಪವಾಡ ಪವಾಡ. ನಾವು ದೊಡ್ಡ ಮಹಾತ್ಮರು. ಹೌದ್ರಾ? ನಾವು ಅಲ್ಲಿಂದ ಬಂದವರು. ಎಲ್ಲಿಂದ್ರಿ? ಎಲ್ಲರೂ ಅಲ್ಲಿಂದ ಬರ್ತಾರೆ, ನೀವ್ ಎಲ್ಲಿಂದ ಬಂದ್ರಿ ಹೇಳ್ರಿ. ಇಲ್ಲ ನಿಮ್ಮ ಹೆಂಗೆ ಹೇಳೋ ಮರ ಈ ಮಗ. ನಾವು ಉಗಾಂಡಾದಾಗ ಜರ್ಮನಿ ಐತಲ್ಲ, ಅಲ್ಲಿ ಹಿಮಾಲಯದಲ್ಲಿ ಕಪ್ಪತ್ತು ಗುಡ್ಡದಲ್ಲಿ 70 ವರ್ಷ ತಪಸ್ಸು ಮಾಡಿ ಕಪ್ಪಿ ಮೇಲೆ ಸೂಜಿ, ಸೂಜಿ ಮೇಲೆ ಗಜಗ, ಗಜಗದ ಮೇಲೆ ಗಜಮ್ಮನೆ ತಪಸ್ಸು ಮಾಡಿದವರು ನಾವು. ಸಿದ್ಧಿ ಪುರುಷರು, ದೊಡ್ಡ ಮಹಾತ್ಮರು. ಓ ಸಿದ್ದಪ್ಪ ಹುಟ್ಟಿದಾರೆ ಇವ್ರ. ಮಹಾತ್ಮರಿಗೆ ಇಲ್ಲ ಸಲ್ಲದನ್ನು ಮಾತನಾಡುವ ದುಷ್ಟ, ನಿನ್ನನ್ನು ಸುಟ್ಟ ಬೆಟ್ಟೇನು ತೆಗಿಲಿನ 3ನೇ ಕಣ್ಣು. ಇದು ಸ್ವಾಮ್ಯಾರ ಆ ಲಂಗದ ಲಾಡಿ ಕಟ್ಟಿಗೋರಿ. ಕಟ್ಕೊತನಾಗಲೇ ಬೋಸಡಿಕೆ ಏನೇನಾರ ಮಾತಾಡಿ ಸ್ವಾಮಿಗಳಿಗೆ ಸಿಟ್ಟು ಅಬಸ್ಬೇಡ. ನಾ ಏನಾರ ಕೇಳ್ಬೇಕು ಬಾ. ಸ್ವಾಮ್ಯಾರ ಬಾಯಾಗ ಬೋಸುಡಿಕೆ. ಹೌದು, ಸ್ವಾಮಿಯರ ಬಾಯಾಗ ಬೋಸಡಿಕೆ. ಅದು ಭೈಗಳಲ್ಲ ಭಕ್ತ, ಸಂಸ್ಕೃತ. ನಮ್ಮ ಮಂತ್ರದ ಮಠದ ಜಟಾನು ಗೂಟ. ಬರೋಬ್ಬರಿ ಐತಿ ಇವ್ರು ಗೂಟ. ಕೇಳ್ರಪ್ಪೋ ಸರಿ, ನೀ ಹಿಂದಕ್ಕ ತಡಿ ನಾ ಕೇಳ್ರಪ್ಪೋ ಕೇಳ್ರಿ. ಈ ಊರಿಗೆ ಸಾಧು ಸತ್ಪುರುಷರು ಬಂದಾರ. ಹಿಂದೆ ಎಷ್ಟೋ ಮಂದಿ ಬಂದ್ರು, ಅವರು ಹಾದ್ರು. ಆದ್ರೂ ನಾನು ಅವ್ರ ಅಂದಂಗಲ್ಲ. ಕಲ್ಯಾಣ ಮಾಡಲೆಂದು ಈ ಚಿಕ್ಕಾಲಗುಂಡಿಯಲ್ಲಿ ಅವತರಿಸಿದ ಶನಿವಾರ ದಿವಸ ಅವತಾರ ಪುರುಷ ನಾನು. ಯಾರ್ಯಾರಿಗೆ ಆಯಾ ಚಿಂತೆ ಕಾಡಾಕತ್ತಾವ, ಯಾರ್ಯಾರು ಮಂಜುನಾಥ್ ಸಂಘನ್ಯಾಗ ಎಷ್ಟು ಸಾಲ ಮಾಡ್ರಿ ಎಲ್ಲ ಹೇಳ್ಬಿಡ್ರಿ. ಮುಟ್ಸು ಹಂಗಾದ್ರೆ ಮುಟ್ಟಿಸ್ತು ಇರ್ಲಿಕ್ಕೆ ಅಂಡ್ರವೇರ್ ಕಳೆದವ್ರ ಕೈಯಾಗ ಕೊಟ್ಟು ಹಾಯ್ಕೊಟ್ಟು ಹೋಗ್ಬಿಡ್ತೀನಿ. ಯಾರು ಚಿಂತೆ ಮಾಡಕ್ಕೆ ಕೊಡ್ರಿ. ಮೊನ್ನೆ ಉಳ್ಳಾಗಡ್ಡಿ ಮಾಡಿ 4-3 ಪಗಾರ ತೊಗೊಂಡ್ರೆ 2 ಮಂದಿ ಈ ಸಲ ರೊಕ್ಕ ಮಾಡ್ರಿ. 8 ಮಂದಿ ಆಯ್ರಿ ಹಾಕ್ಬೇಕತ್ತೀರಿ. ಟ್ರಂಕ್ ತೊಗೊಂಡು ಮುಂದೆ ಇಡ್ತು ನೋಟ್ರು ಅದರ ಒಗದು ಹೋಗ್ರಿ. ಅಲ್ಲ
ನಮಗಿಟ್ಟು ಮಾತಾಡಕ್ ಬಿಡ್ರಿ. ಇಲ್ರಿ ನಮ್ಮೂರ್ ಐತಂದ್ರ ನಾನು ಒಬ್ಬ ಹೊಯ್ಕೊಳ ಮತ್ ನನ್ನ ಯಾಕೆ ಕಿತ್ತ ಕರ್ಸ್ಬೇಕ್ರಿ? ನಿಂದೇನ್ಲೇ ಪಿಂಡ್ರಿಕೆ ಮತ್ತ ಪಿಂಡ್ರಿ ಪಿಂಡ್ರಿಕಿರಿ ಸ್ವಾಮಿಗಳ ಆತಗ ಬೈಗಳಲ್ಲ ಭಕ್ತ ಇವು ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಟ ತಿಳಿತೀನಿ ನನಗೆ. ಕೇಳು ಭಕ್ತ ಏನಿದೆ ನಿನ್ನಲ್ಲಿ ಸಮಸ್ಯೆ ನಿನಗೂ ಅದು ಇಲ್ಲವೇ ನಿನಗೂ ಇದು ಇಲ್ಲವೇ ನಿನಗೆ ಯಾವುದಿಲ್ಲ ಹೇಳು ಎಲ್ಲ ಅದಾವ್ರಿ ಉಪಯೋಗ ಮಾಡಕ್ ಬರವಲ್ಲ ನನಗೆ ಹಂಗಾಗ್ಯಾವು. ವಿಚಾರ ಮಾಡಬೇಡ ಕೆಲವೊಬ್ಬರದ್ದು ಹಂಗ ಜೀವನ ಈಗ ನಟರಾಜಪ್ಪ ಗದ ಐತಿ ಮಂಜವ್ಗದಿಲ್ಲ ಕೆಲವೊಬ್ರಿಗೆ ಅದು ಇರುತ್ತೆ ಕೆಲವೊಬ್ರಿಗೆ ಅದು ಇರಲ್ಲ ನನಗೆಲ್ಲ ಇದ್ದು ಇಲ್ದಂಗೈತಲ್ಲ ಅದನ್ನ ಯಾರಿಗೆ ಹೇಳಕ್ ಹೋಲ್ರಿ ನಾ. ನಿತ್ಯ ಬಿಸಲಾಗ ಅಂಗಿ ಕಳೆದು ಹೊಯ್ಕೊಲೆ ಇವನವನು ಯಾಕೆ ಪಿತ್ತ ನೆತ್ತಿಗೇರಿಸ್ತಿಲ್ಲ ನಾ ಇಲ್ಲಿ ಬಹುಶಃ ಹೇಳಕ್ ಬಂದವನ ನಿನ್ನವನು ಅಡ್ಡ ಮಾತಾಡಿ ಸ್ವಾಮಿಗಳು ಪಿತ್ತ ನೆತ್ತಿ ಅವಾ 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 ನೀವು ಹೊಡ್ಕೋತೀರಿ ಅಂತ ನನಗೆ ಗೊತ್ತಿದ್ದದಕ್ಕೆ ನಾನು ಹೊಡೆದ್ರಿ ಅಡ್ವಾನ್ಸ್ ಆಗಿ. ಇದನ್ ತಗೊಂಡ್ ಹೊಡಿಬೇಡ ಕಾಲಾಗದಾವಲ್ಲ ಚಪ್ಪಲ್ ಅವನ್ ತಗೊಂಡ್ ಹೊಡಿಲಿ. ಬ್ಯಾಡ್ರಿಪ್ಪ ಬಂಗಾರದಂಗ ಅದಾವು ನಿಮ್ಗೆ ಯಾಕೆ ಹೊಲಸ್ ಮಾಡಕ್ ಹೋಗ್ಲಿ ನಿಮ್ಮನ್ನು ಬಡದವನ್ನ. ಏ ಸುಕುಮಾರ ನೀನು ಕೇಳಂಗಿಲ್ಲ ನನಗೂ ಕೇಳ್ಕೊಡ್ತಲ್ಲ ಕರಿ ಹಿಂದಕ್ಕ ಸರಸ ಬೋಸಡಿಕೆನ ಮುಂದೆ ಬಾಪ ಅಲ್ಲಿ ಹಿಡ್ಕೋ ಬಾ ಏನ ಪಾದಾನ ಹಂಗಾರ ಅನ್ರಿ ನೀವ್ ಎತ್ತಿ ನಿಂತ್ರ ನಾನು ಏನು ಹಿಡ್ಕೊಳ್ಳಿ ನಿನಗೇನ್ ಸಿಗ್ತದ ಇಲ್ಲ ನಾನಾ ಆಶೀರ್ವಾದ ತಗೋಬೇಕಿದ್ರಿ ನೆನಪಾರಿ ನಾನು. ಅಪ್ಪಾರ ಸಣ್ಣ ಕೂಸು ಐತ್ರಿ ಇದು ಏನೋ ತಿಳಿಲ್ಲ ತಪ್ಪಾಗೈತಿ ಆಶೀರ್ವಾದ ಮಾಡಿ. ಸರಿ ಬೋಸಡಿಕೆ ಸ್ವಾಮಿಗಳನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿ ಸ್ವಾಮಿಗಳಿಗೆ ಸಿಟ್ಟು ಬತ್ತಂದ್ರ ಸುಟ್ಟು ಬಿಟ್ಟೇನೋ ಮೂರನೇ ಕಣ್ಣು ತೆಗಿಬೇಡ್ರಿ ತಪ್ಪಾಗೈತ್ರಿ ಪಾ ನನ್ ತಪ್ಪಾಗೈತಿ. ನಮ್ಮ ಗಂಡಸ್ರಂದ್ರೆ ಆಗಿ ಬರಂಗಿಲ್ಲ ಮತ್ರಿ ನಮ್ಮ ಗಂಡು ಹೆಣ್ಮಕ್ಳು ಅಕ್ಕಿನ ಕಳಿಸು ಅಂದ್ರೆ ಗಂಡ ಮಕ್ಳು ಅಂದ್ರೆ ಗಂಡ ಬೀರ್ ಸತ್ತ ನೀವ್ರಿಗೆ ಗಂಡಸರನ್ನ ಮುಟ್ಟಿದ್ರ ಜಾಲಿ ಕೊಡ್ಡ ಮುಟ್ಟಿದಂಗ ಆಗತ್ತ. ಮತ್ತೆ ಹೆಂಗಸರು ಮುಟ್ಟಿದ್ರೆ ಏನೋ ಮೊಸರಿನ ಕೈ ಇಡಿಸಿಗಾಗತ್ತಾನ? ಇಲ್ಲ ಬೆನ್ನಿ 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 ಒಳಗೆ ಕೈ ಇಟ್ಟಂಗ ಆಗತ್ತ. ಸೈಡ್ ಸರಿಲಿ ಯಾಕೆ ಹಿಡ್ಕೋತಾಳ ಸರಿಲ ಬಾರ ಬಾರ ಬಾಲೆ ಬಿಡ್ಬೇಡ ಅಂತೈತಿ ಬಿಡ ಮೇಲೆ ಆಗತೈತಿ. ಈ ಜಾಗದಾಗ ಆ ಜಾಗದಾಗ ಬಲ ಇಲ್ಲ, ಈ ಜಾಗದಾಗ ಯಾವ ಜಾಗದಾಗೂ ಬಲನ ಇಲ್ಲ. ಯಾಕಂದ್ರೆ ಕಮಿಟಿ ಅವ್ರ ಕಸ ಹುಡುಗಿಲ್ಲ ಅರ್ಜೆಂಟ್ನಾಗ ನಾಟಕ ಹಂಗ ಚಾಲೂ ಮಾಡ್ಯಾರ. ಹಿಡ್ಕೋಬಾರ ಇವತ್ತೇನು ನೋಡ್ತಿ ರೊಚ್ಚಿಗೇಳಬೇಡ ಭಕ್ತ. ನಾವು ನಿತ್ಯಾನಂದನ ಕಾಕ ಮಗ ಆತ್ಮಾನಂದ. ಆತ್ಮಾನಂದಲ್ಲಿ ಸ್ಪರ್ಶಾನಂದ ಇರ್ಬಹುದು. ಮೋಸ್ಟ್ಲಿ ಆಧಾರ್ ಕಾರ್ಡ್ನಾಗ ಹೆಸರು ಚೇಂಜ್ ಆದಂಗ ಕಾಣ್ತೈತಿ. ಅವ ನೋಡಿ ಸಮಾಧಾನ ಮಾಡ್ಕೊಂತೇವೆ ಮುಟ್ ಸಮಾಧಾನ ಮಾಡಿಕೊಂತಾರ. ಇಟ್ಟು ಮುಟ್ಟಿನಲ್ಲ 6 ತಿಂಗಳು ಮುಗಿತೀನಿ. ಸ್ವಾಮ್ಯಾರ ಅಂದಂಗ ನನ್ನ ಭವಿಷ್ಯ ಹೇಳ್ತೀರಿ ಏನ್ರಿ? ಸರಿ ತಗ ತೋರ್ಸ್ ನಿಂದು ಏನು ಅಂಗೈ ಅಂಗೈ. ಇವ್ರೇನು ಸ್ವಾಮಿಗಳು ಹೆಂಗ್ ಮಾತಾಡ್ತಾರ? ಖರೆ ಹೇಳ್ಬೇಕಂದ್ರೆ ನಿನ್ನ ರಾಶಿ ಭವಿಷ್ಯದಾಗ ಅವಿ ಇವತ್ತು ಯಾವ ವಾರ? ಗುರು ಮಂಗಳ ಶುಕ್ರ ಶನಿ ಅದು ಶನಿವಾರ ಮುಗಿತೀರ ಐತಾರ ಇವತ್ತ. ಏನಿದು ಇಷ್ಟು ಗಪ್ ಎಡಗೈ ಕೊಟ್ಟೆನ? ಹೌದ್ರಿ ಹ್ಞೂನ್ರಿ ಮುಂಜಾನೆ ಹೋಗಿ ನೀರಿಲ್ಲ ಅಂತ ಹೊಳಿ ಬಂದಳ್ರಿ. ಒಂದೆರಡು ಟಿಶ್ಯೂ ಪೇಪರ್ ಓದ್ಕೊಡ್ಬೇಕಿಲ್ಲ. ಐದು ಕಾಂಗ್ರೆಸ್ ಸಪ್ಲಕ್ ಹಿಂಗ್ ಒರೆಸಿ ಬಂದಳ್ರಿ. ಅದಕ್ಕೆ ಮಾಡದಲ್ಲ ನೀನ್ ಮಾಡಿ ಮತ್ತೆ ನನ್ನ ಹೆಸರಿಗೆ ಕಾಣಿಸ್ತಾನೆ ಸುಮ್ಮನಿದ್ರೆ. ಸ್ವಾಮಿಗಳಿಗೆ ಎಡಗೈ ಕೊಡಬೇಡ ಬಾಲೆ, ಬಲಗೈ ಕೊಡು. ತಪ್ಪಲ ಬಲಗೈ ಹರ್ಕೊಂಡಿದ್ದಿಲ್ಲ. ಏನಿವಳ ಕೈ, ಏನಿವಳ ಕೈ ಅದು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾವ್ದು? ಅವಳ ಉದ್ಧಾರದ ಗೆರೆ. ಇದೇನ್ರಿ ಅದು? ಉದ್ಧಾರದ ಗೆರೆಲೆ ಹಂಗಲ್ಲ ಏನ ಅಂದ್ರಲ್ಲ ಇದಕ್ಕೆ? ಕೈಲಿ. ಇದು ಕಾಲ್ರಿ. ನಮ್ಮನ ಯಾವಲೆ ಏನು ಕೈ ಇದು? ಈ ಕೈ ಹಿಂದೆಂದು ನೋಡಿಲ್ಲ ಮುಂದೆಂದು ನೋಡುವುದಿಲ್ಲ. ನೋಡಕ್ ಬರೋದು ಇಲ್ಲ. ಯಾಕ ನಿಮ್ಮವನ್ ಕತ್ತರಿಸಿ ಟ್ರೆಜರೇ ಮುಚ್ಚಿಡ್ತೆ ಅಲ್ಲೇ. ಯಾಮಲೆ ಉಪೇದಿಪ್ಪಿ ಮಾತಾಡಿಸಿ ಸ್ವಾಮಿಗಳನ್ನ ಸಿಟ್ಟಿಗೆ ಬಸ್ ತಗಿಲೆಲ್ಲ ಸೋಡ್ಲೇನ ಮೂರನೇ ಕಲ್ಲು ಅಪ್ಪ. ಸ್ವಾಮಿಗಳು ಪಿತ್ತ ನೆತ್ತಿಗೆ ಆಗಲ್ಲ. ನಿಮ್ಮವ್ರು ಯಾಕೆ ಬಟ್ಟಿ ಉರುತ್ತಿರೋಗ್ರ? ನಿಮ್ಮವ್ನ ಅಕ್ಕಿ ಒಬ್ಬಕ್ಕೆ ಸಿಗುತ್ತಾಳತ್ ನಾ ಬಂದ್ರೆ ಇವನವ್ನು ಪಿತೃ ಪಿಲ್ಲಿ ಮಗ ಗಂಟು ಬಿದ್ದಾನ. ಯಪ್ಪ ಕಾಂಟ್ರಾಕ್ಟರ್ ಕೊಡ್ಲಿ ಅಲ್ಲೇ 3 ತಿಂಗಳು ನಿನಗ. ನೀವ ಬಡ್ಕೊಂತಿಲ್ಲ ನಾ ಇಟ್ಟು ಬಿಡ್ತೀನಿ. ಈಗ ನೀನ್ ನೋಡಿ ಹೇಳ್ಬೇಕು, ಸುಮ್ಮನೆ ಹೋಗಿ ಬಿಡ್ಲ ನಾನು. ಹಂಗ್ ಮಾಡ್ಬೇಡ್ರಿ ಸ್ವಾಮ್ಯಾರ. ಆ ಬೋಸಡಿಕೆಗೆ ಸುಮ್ಮನೆ ಇದ್ದು ಬಿಡ ಅಂತ ಹೇಳ. ಮತ್ತಪ್ಪರ ಬಾಯಿ ಬೋಸುಡಿಕೆ ಬೈಗಳಲ್ಲ ಭಕ್ತ, ಇದು ಸಂಸ್ಕೃತ ನಮ್ಮ ಮಂತ್ರದ ಮಠದ ಜಟಾನು. ಇವ್ರು ಗೊತ್ತತ್ ನೋಡು. ನಿಂದ್ರ ನೀನು ಕೇಳಂಗಿಲ್ಲ, ಕೇಳೋರ್ಗು ಬಿಡಂಗಿಲ್ಲಲ್ಲ ನೀನು. ಸುಮ್ ನಿಂದ್ರ ಹೇಳ್ರಿ ಸ್ವಾಮ್ಯಾರ ನೀವು. ಅವಿ ತೆಳಗಿಂದ ಹೇಳ, ಬುಡಕಿಂದ ಹೇಳ, ಮ್ಯಾಗಿಂದ ಹೇಳ, ನಡುವಿಂದ ಹೇಳ. ನಮ್ ನಡುವಿಂದ ಹೇಳ್ರಿ. ನಡುವಿಂದ ಹೇಳೆ, ನಿಂದ ಹೇಳೆ. ಹಾಕಿದು ಹಾಕಿದು ಅವಿ ಕರೆ ಹೇಳ್ಬೇಕಂದ್ರೆ ನೀನು ಮುಲ್ಲಗಳವ್ರ ದಡ್ಡಾಗಾಸಿ ಅಲ್ಲಿ ದಡ್ಡಿಗೆ ಹೋಗ್ಬೇಕಾದ್ರೆ ಅಪ್ಪ ಯಾಕಲಿ
ನಿನ್ನ ಬಿಡ್ಬೇಕು, ನಿನ್ನ ಸ್ವಾಮಿನ ಮಾಡಿದ ಬೋಸುಡಿ ಮಗ ಸಿಗ್ಬೇಕಾಗೈತೆ ನನ್ನ ಕೈಯಾಗ. ಸ್ವಾಮಿಗಳಿಗೆ ಬೋಸಡಿ ಮಗನ ಅಂತ್ಯ ದೊಡ್ಡಗ ದಡ್ಡಿಗೆ ಹೋಗ್ಬೇಕಂದ್ರೆ ಏನು ಹೇಳ್ತಾರ ವಾಡಿನ ಹಂಗಲ್ಲೇ ನಮ್ಮ ಇವು ಸೂಕ್ಷ್ಮ ವಿಚಾರ ಅದ ನಮ್ಮ ಊರಾಗ. ಅದು ಮುಲ್ಲಾಗೊಳರ ದಡ್ಡ್ಯಾಗ ಜಿಗದ ಈಚೆ ಕಡೆ ಸುಡುಗಾಡ್ನ್ಯಾಗ ಕುಂದಿರ್ಬೇಕಾದ್ರೆ ಆಕಿ ಎಡಗಾಲ್ನಾಗ ಅದನ್ನ ದಾಟ್ಯಾಳ. ಯಾರನ್ನ ಯಾವುದೋ ಒಂದು ದಾಟ್ಯಾಳ ತಗೋಲೆ ಬೋಸಡಿಕೆ. ಮತ್ತ ಬೋಸುಡಿಕೆ ಭಯಗಳಲ್ಲ ಭಕ್ತ, ಇದು ಸಂಸ್ಕೃತ. ನಮ್ಮ ಮಂತ್ರದ ಮಠದ ಜಟಾನು ಕೂಟ ಅದೊಂದು ದಾಟಿದ ಸಂಬಂಧ ಆಕಿ ದೋಷ ಐತಿ. ಆ ದೋಷ ಪರಿಹಾರ ಆಗಬೇಕಂದ್ರೆ ನಾನಾ ಬಂದ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪೂಜೆ ಪುನಸ್ಕಾರ ಮಾಡ್ಬೇಕಲ್ಲೇ ಬೋಸಡಿಕೆ. ಪೂಜೆ ಪುನಸ್ಕಾರ ಇಲ್ಲ 7 ದಿನ ಮಾಡ್ಬೇಕು. ಏನೇನ್ ತರ್ಬೇಕ್ರಿ? ಇದಕ್ಕ ಒಂದು 18 ಫುಟ್ಟಿನ ತಗಡು ತರಬೇಕು. ಯಾಕ್ರಿ ನಿಮ್ಮ ಮಠ ಸೋರುತ್ತಾನ? ಉಣವಣಿ ಯಾವಲೇ ಇಲ್ಲ, ಬೆಳಕಂಡ್ಯಾಗ ಸೋರಕತ್ತ ಮುಚ್ತೀನಿ. ನಿಮ್ಮ ಅವನು ಹೇಳೋ ಮಟ್ಟ ಪುರ್ಸತ್ ಐತಿಲ್ಲ. 12 ಫುಟ್ಟಿನ ಒಂದು ತಗಡು ತರಬೇಕು. ಮತ್ತು ಒಂದು 50 ಫುಟ್ ಕಾತಿ ಚೆರಿ ತರಬೇಕು. ಸನ್ಯಾಸತ್ತು ಬ್ಯಾಸ್ರ ಉರ್ಲ್ ಹಾಕ್ಯಂತಾರ ಅವ್ರ. ಬಿಟ್ರೆ ನೀವು ಹೋಗೋತ್ನಾಗ ಯಾವ್ದಾರ ಗಿಡಕ್ಕೆ ಹಾಕ್ಯ ಹೋಗವಪ್ಪ. ನಿಮ್ಮ ಮೌನ ಅದು ಏನಾಗೈತೆ ಅಂದ್ರೆ ಅದು ದೊಡ್ಡದೊಂದು ಕಾತಿ ಚೆರಿ ಒಳಗೆ 12 ಫುಟ್ ತಗಡ್ನ್ಯಾಗ ಅದ್ರಾಗ 2 ಕಟ್ ಮಾಡ್ತಾನಪ್ಪಿ. ಕಟ್ ಮಾಡಿ ಯಂತ್ರ ಬರೋದು ನೀನು ಕೊಳ್ಳಾಗೊಂದು ಅಕ್ಕಿ ಕೊಳ್ಳಾಗೊಂದು ಕಟ್ತೀನಿ ಅಂದ ಮೇಲೆ ದೋಷ ಪರಿಹಾರ ಆಕೈತಿ. ಮತ್ತೇನೇನು ತರ್ಬೇಕ್ರಿ? ಮತ್ತೇನು ತರ್ಬೇಕಂದ್ರೆ ಒಂದು 50 ಸೇರು ಗೋಧಿ ತೊಗೊಂಬ, ಒಂದು 20 ಚೀಲ, ಒಂದು 20 ಸೇರು ಜೋಳ ತೊಗೊಂಬ, ಚಲೋ ಪಕ್ಕೆ ತೊಗೊಂಬ. ಮತ್ತು ಖಾರ ಪುಡಿ ಮಸಾಲೆ ಪುಡಿ ಅವೇನು ಬೇಕು ಅಂತ ತೊಗೊಂಬ. ಬರೋತ್ನಾಗ ಒಂದು 3 ತತ್ತಿ ತೊಗೊಂಬ. ಯಾವ ಬೋಸಡಿಕೆ ಅಂದ್ಲಿ ತತ್ತಿ ಅಂತ? ಇದ ಬೋಸುಡಿಕೆ ಅಂದ್ರೆ ಈಗ ನಾ ಹೇಳಿದ್ದು ಉತ್ತತ್ತಿ. ಒಳಗೆ ನುಂಗಿದೆ ತತ್ತಿ ಹೊರಗೆ ಬತ್ತು. ತತ್ತಿ ತತ್ತಿ ಹಿಂಗಾತ. ಆಯ್ತು. ಮತ್ತಿಷ್ಟೆಲ್ಲ ತೊಗೊಂಬ. ಮತ್ತು ಇನ್ನೂ ಏನು ತರ್ಬೇಕಂದ್ರೆ ನಮ್ಮ ಹೋಗ ಫೋನ್ ಹಚ್ಚಿ ಕೇಳಿಲ್ಲ. ನಿನ್ನೆಲ್ಲ ಅಡಿಗೆ ಪಡಿಗೆ ಭಾಳ ಮಾಡ್ಯಾಳ, ರೇಷನ್ ಖಾಲಿ ಆಗಿರ್ಬೇಕು. ತೊಂಬರ್ರಿ, ನಿಮ್ಗೆ ಏನೇನು ಅನುಕೂಲ ಆಗತ್ತ ಅವನ್ನೆಲ್ಲ ತೊಂಬರ್ರಿ. ಹೌದು, ನಿಮ್ಮ ಮಠಕ್ಕೆ ಹೆಂಗೆ ಬರ್ಬೇಕ್ರಿ ನಾವು? ನಮ್ಮ ಮಠಕ್ಕೆ ಇಲ್ಲಿಂದ ಸೀದಾ ಹೋದ್ರೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಗಟ್ರ ಬರ್ತೈತಿ. ಅದ್ರ ಬಿದ್ದು ಸಾಯ್ಲೆ ಸತ್ತು ಬಿಡ್ಲಿ, ಭೂಮಿಗೆ ಬಾರಾಗಿ ನೀನು ಮಲ್ಲಪ್ಪ ಹೊರಗೆ ಹಾಕಿದ್ದಕ್ಕೂ ಅದು ಸಾರ್ಥಕ ಆಕತಿ. ಅಲ್ಲಿ ಯಾಕೆ ಬಿದ್ದ ಸಾಯಕಿ? ಅಲ್ಲಿಂದ ಸ್ವಲ್ಪ ಮುಂದೆ ಹೋಗು. ಅಲ್ಲಿ ತಿಪ್ಪಿದಾವ ಎಡ, ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರ. ಅವ್ರ ಕಡೆ ಮೆಟ್ಲೆ ಹೊಡ್ಸ್ಕೊಂಡು ಬಾ. ಅವ್ರು ಯಾಕೆ ಮೆಟ್ಟಿಲಿ ಹೊಡಿತಾರ ನಿನ್ನ? ಹೆಣ್ಮಕ್ಳು ಕುಂತಲ್ಲಿ ಹೋದ್ರೆ ಬಿಡ್ತಾರ ನಮ್ಮನ್ನ. ನಾವು ಅವ್ರು ಯಾಕೆ ಕೂತಿರ್ತಾರಲ್ಲಿ? ಎದಕ್ಕ? ಅಕ್ಕಿ ಜೋಳ ಹಾಸನ ಮಾಡಕ್ ಕೂತಿರ್ತಾರ ತಿಪ್ಪ್ಯಾಗ. ನಮ್ದು ನಿತ್ಯ ದಾಸೋಹ ಮಠ. ಅಂದ್ರೆ ತಿಪ್ಪೆ ತಿಂತೀರ ನೀವು? ನಿಮ್ಮ ಮೌನ ಅವರು ಅಲ್ಲೇ ಕೂತ್ ಹಸನ್ ಮಾಡಿ ತಿಪ್ಪಿ ಚೆಲ್ಲಿ ಬಿಡ್ತಾರ. ಅದಕ್ಕೆ ಅಲ್ಲಿ ಕೂತಿರ್ತಾರ. ನಮ್ದು ನಿತ್ಯ ದಾಸೋಹ ಮಠ ಆಗತ್ತಲ್ಲ, ನಮ್ಮ ಮಠದಿಂದ ದೂರ ಬರ್ತಾವ. ಆಫ್ರಿಕಾದಿಂದ ಕೆಂಪು ಗಜ್ಜರ್ ಬರ್ತಾವ. ಬಾಂಗ್ಲಾದೇಶದಿಂದ ಕರಿಗೆಣಸು ಬರ್ತಾವ. ಇದೇನ್ರಿ ಕರಿಗೆಣಸು? ಕರಿಗೆಣಸು ಇಲ್ಲ ಐತಿ ಕಪ್ ತೋರಿಸ್. ಅದು ಲಂಗ ಇಳಿಸ್ರಿ ನೀವು ಹೇಳ್ತ. ನಾ ಮೊದ್ಲು ಎಲ್ಲಿ ಇತ್ತದು ಒಂದು ಕಿಸದಾಗ ಇಟ್ಕೊಂಡ್ ಬಂದಿದ್ದೆ. ಹಸು ಆದ್ರೆ ನಡುದಾರ ತಿನ್ಬೇಕಂತೇಳಿ ಯಾವ ಕಸ್ಕೊಂಡ್ ಕಾಂತಾನ. ಅದನ್ನ ಮತ್ತೇನೇನು ಬರ್ತಾವ್ರಿ? ಮತ್ತೆ ಎಲ್ಲ ಬರ್ತಾವ. ಚೀನಾದಿಂದ ಅಕ್ಕಿ ಬರ್ತಾವು, ಎಲ್ಲ ಬರ್ತಾವು. ಮತ್ತೆ ಈಗ ನಮಗ ಮದುವೆ ಆಗದ ಮಕ್ಕಳು ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಮದುವೆ ಆದ್ರ ಮಕ್ಳು ಆಗ್ಬೇಕಂದ್ರೆ 6 ತಿಂಗಳು ನನ್ನ ಕಡೆ ಕಳಿಸ್ಬೇಕು. ಹಂಗಲ್ಲ, ನಾನು ಮಕ್ಕಳ ಮಂತ್ರ ಹಾಕ್ತಾನಪ್ಪಿ. ಇಲ್ಲ ನಂದೊಂದು ಬೇರ್ ಐತಿ. 20 ಎಕರೆ ಕೊತ್ತಂಬರಿ ತೋಟದಾಗ ನಟ್ ನೋಡು ಒಂದ ಬೆಳೆದತ್ತದು. ಪಕ್ಯಾಗ 1-2 ದಿನ ಮಿಷನ್ ಕೊಡ್ಲಿ ಅಂದ್ರೆ ಅವ್ನು ಕಾರ್ತ್ ಮುಗಿಲ್ಲ ಅಂದ. ಹಿಂಗಾಗಿ ಅದು ಕೊತ್ತಂಬರಿ ಭಾಳ ಬೆಳೆದತ್ತಿ. ಅದ್ರ ನಟ್ ನಡ್ಬಾರಕ್ಕೆ ಒಂದು ದೊಡ್ಡ ಜಾಲಿ ಗಿಡ ಬೆಳ್ದಂಗೆ ಬೆಳೆದ್ಬಿಟ್ಟತ್ತಪ್ಪಿ ಬೇರು. ಅದನ್ನ ಕೊಟ್ಟು ಬಿಡ್ತಾನಂತ. 3 ದಿನ ತಿಕ್ಕಿ ಹಾಲಿನಾಗ ಹೊಟ್ಟೆ ಕೊಟ್ಟೆ ಅಂದ್ರೆ ಮಕ್ಳು ಅಕ್ಕವು. ಮಕ್ಳಾಗಲಿಲ್ಲ ಅಂದ್ರೆ ನಿನ್ನಂತ ಮಂಗ್ಯನ ಮಕ್ಳು ಅಕ್ಕವು. ಹೌದು, ಯಾರ್ಯಾರಿಗೆ ಮಕ್ಳು ಕೊಟ್ರಿ ನೀವು? ರಗಡ್ ಮಣ್ಣಿ ಕೊಟ್ಟನಿಲ್ಲ. ಯಾರ್ಯಾರಿಗೆ? ಮಿಯಾ ಕಲ್ಲೋಗಿ ನಾ ಕೊಟ್ರು. ಮತ್ತು ಸಾನಿಯಾ ಮಿರ್ಜಾ ಟೆನ್ನಿಸ್ ಆಡ್ತಿದ್ದಾಳಲ್ಲ, ಆಕಿ 12 ವರಿ ಕೊಟ್ಟನಿಲ್ಲ. ಮತ್ತ ಇನ್ನು ಆಕಿಗೆ ಕೊಡ್ಬೇಕಂತ ಮಾಡಿ. ಇಲ್ಲ, ನಾ ಕೊಡ್ತೀನಿ ರೀ, ಉಳ್ಕದ್ ನೀವು ಹೇಳಕ್ ಹೋಗ್ಬೇಡ್ರಿ. ನೀ ಎಲ್ಲಿಂದ ಕೊಡ್ತಿ? ನಿಮ್ಮ ಕಡೆ ಬೇರಿದ್ರ ನನ್ನ ಕಡೆ ಬಗಣಿ ಊಟ ಐತಿ. ನೀವು ನೋವು ಬಿಟ್ರೆ ನನಗೆ ಬಡ್ದು ಕಳಿಸ್ತಾರೆ. ಅಪ್ಪೀಗ ಊಟ ಅದು ಉಪಯೋಗಕ್ಕೆ ಬರಂಗಿಲ್ಲ. ಈಗ ಅಕ್ಕಿಗೆ ಬೇಕಾಗಿದ್ದು ನನ್ನ. ನಾನು ಬಾರಿ ಪವಾಡ ಪುರುಷರಿ. ಹೌದಾ? ನಮ್ಮ ಮಗ್ಲ ಮನಿ ಶರಣಪ್ಪಿದ್ನಲ್ಲ, ನಿಮಗ್ ಗೊತ್ತಿಲ್ಲ. ಶರಣಪ್ಪಿದ್ನಲ್ಲಿ ಶರಣೆ ಅವನ್ ಕತ್ತಿ ಸಾಕಿದ್ನಲ್ಲ, ಹೆಣ್ ಕತ್ತಿ, ಅದಕ್ಕೆ ಮಕ್ಕಳಾಗಿದ್ದಿಲ್ಲ. ದಿನ ಬರವ ಅಳವ. ಏನ್ರಿ ನನ್ನ ಕತ್ತಿಗೆ ಮಕ್ಕಳಾಗವಲ್ಲು ಅಂದ. ಚಿಂತೆ ಮಾಡಬೇಡ್ಲಿ ಶರಣೆ, ನಿನ್ನ ಕತ್ತಿ ತಂದ ನನಗೆ ಊಟ ಕಟ್ಟು, ಇದು ಮನಿ ಮುಂದೆ ಊಟ ಕಟ್ ಅಂದೆ. ಏನು ಊಟ ಕಟ್ಟಿ ಮುಂಜಾನೆ ಬಂದು ನೋಡ್ತಾರ 12 ಕತ್ತಿ ಮರಿ ಟುಣುಕ್ ಒಂದು ದಿನಕ್ಕ. ನಾವು ಕತ್ತಿನೂ ಬಿಟ್ಟಿಲ್ಲ ಅಂದ್ರೆ ಈ ಮಗ ಎಟ್ಟು ಬರ್ಗಟ್ಟಿರ್ಬಾರ್ದು. ಅದು ಥಂಡಿ ಮ್ಯಾಗ ಹೋಗತ್ರಿ ನಮ್ಮದು. ನಾವು ಹೋಗಿ ಈಕಿ ಇವನು ಮದುವೆ ಆಗಾಕತ್ತಾಳ ಅಂದ್ರೆ ಈಕಿ ಏಸ್ ಮರಿ ಜಿಗದಾಡ್ತಾವ ದೇವ್ರಿಗೆ ಗೊತ್ತು.
ಅವಿ ಸೈಡ್ ಸರಿ, ನಿನ್ನ ದೋಷ ಪರಿಹಾರ ಮಾಡಕ್ಕೆಂದೇ ಅವತರಿಸಿದ್ದೇನೆ. ವಿಚಾರ ಮಾಡಬೇಡ. ಇನ್ನು ಮೇಲೆ ಏನೈತಿ, ಶುಕ್ರವಾರದ ಏನೈತಿ, ಸಿಟ್ಟು ಮಾಡ್ಕೋಬೇಡ. ಬೇಸ್ತಾರ ದಿವ್ಸ ಬೇಸರ ಮಾಡ್ಕೋಬೇಡ. ಇಲ್ರಿ. ಐತಾರ ದಿವ್ಸ ಒಟ್ಟ ಅರಿಬಿನ ಉಟ್ಕೋಬೇಡ. ಹಂಗ ತಿರ್ಗಾಡಿ ಬಿಡು, ಪುಕ್ಸಟಿ ಬಿ ಎ ಪಿಲ್ಲೆ ನೋಡ್ತಾನವ. ಹಂಗಲ್ಲ ಏನ್ರಿ ಏನ್ ಮಾತಾಡ್ತೀರಿ ಸ್ವಾಮ್ಯಾರ ನೀವು? ಹಂಗ ತಪ್ಪು ತಿಳ್ಕೊಬೇಡ ಬಾಲೆ. ಮತ್ತೆ? ನಾ ಏನ್ ಹೇಳಾಕತ್ತಾನಂದ್ರ ನಿನ್ನ ದೋಷ ಪರಿಹಾರ ಆಗಬೇಕಂದ್ರ ನೀನು ಅರ್ಬಿ ಹಾಕೋಲಾರ್ದ ದೊಡ್ಡದನ್ ಕೌದಿ ಸುತ್ಕೊಂಡು ಕೂತು ನನ್ನ ಧ್ಯಾನವನ್ನು ಮಾಡಿದ್ದಾದ್ರೆ ನಿನ್ನ ದೋಷ ಪರಿಹಾರ ಆಗುತ್ತದೆ. ಸ್ವಾಮ್ಯಾರ ಧ್ಯಾನ ಮಾಡ್ಬೇಕಂತ ಹೇಳು, ನಿನ್ನ ಸಮಸ್ಯೆ ಆದ್ರೆ ಏನು ಹೇಳು. ಏನೇ ಇಲ್ರಿ ಸ್ವಾಮ್ಯಾರ, ಮತ್ತೇನು? ನನಗ ಇಬ್ರು ಹುಡುಗರು ಗಂಟು ಬಿದ್ದಾವ್ರಿ. ಇಬ್ರು ಹುಡುಗರು ಹೌದ್ರಿ. ಎದಕ್ ಕಂಡು ಬಿದ್ದಾರ ಬೋಸಡಿಕೆಗಳವ್ರು? ಅವ್ರು ನನ್ನ ಮದ್ವೆ ಮಾಡ್ಕೋಬೇಕಂತ ಗಂಟು ಬಿದ್ದಾರ ನೋಡ್ರಿ. ಯಾಕೆ ಈ ಊರಾಗ ಬೇರೆ ಹೆಂಗಸರ್ ಖಾಲಿ ಇಲ್ಲ ಅಂತನ? ಅದು ನನಗ್ ಗೊತ್ತಿಲ್ರಿ. ಅದಕ್ಕ ಆ ಇಬ್ರು ಹುಡುಗರೊಳಗ ನಾನು ಯಾರನ್ನ ಮದುವೆ ಆಗ್ಲಿ ಅಂತ ನನ್ನ ಜೀವನ ಸುಖವಾಗಿರ್ತದ್ರಿ. ಓಂ ಜಾನಿ ಮೇರೆ ಜಾನಿ ಮನ್ ಕಾಚಾ ಬದಾಮ್ ಕಾಚಾ ಬದಾಮ್. ಅವಿ ಖರೆ ಹೇಳ್ಬೇಕಂದ್ರ ದಿನನಿತ್ಯ ಭವಿಷ್ಯದಾಗ ನುಡಿಬೇಕಂದ್ರ ಹಾ ರೀ. ಭಗವಂತನ ನಾಲಿಗೆ ಮೇಲೆ ಕೂತು ಹೇಳಕತ್ತಾನ, ಹಾ ರೀ. ನೀನು ಜೋ ಇಂದ ಶುರುವಾಗುವ ಜೋಕ್ಮಾರನ ಮದುವೆ ಆದ್ರೆ ನಿನ್ನ ಬಾಳೆ ಬಂಗಾರ ಆಗ್ತದೆ. ಅದ್ರ ಜೋಕುಮಾರ್ ಜ್ವಾಳ ಹೊರವನ್ನ ಮದುವೆ ಆಗ್ಬೇಕ ನೀನ? ಇಲ್ಲ, ನೀ ಮೌನ್ ಎಮ್ಮಿ ಬಳಸೋನಾಗಲಿ ಬಿಡಿ. ಅದೇ ಅಡ್ಡಡ್ಡ ಮಾತಾಡಿ ಯಾಕೆ ಸ್ವಾಮಿಗಳು ಪಿತ್ತ ನೆತ್ತಿಸ್ತಿಲಿ? ಮೊದ್ಲು ಅವನು ಕೂಳ್ ತಿಂದಿಲ್ಲಿ ಅಡ್ಡ ಚಪಾತಿ ತಿನ್ನಿಸ್ ಕರ್ಕೊಂಬಂದು ಯಾಕೆ ಪಿತ್ತ ನೆತ್ತಿಗೇರಿಸಿ ಕ್ಯಾಪ ಸುಟ್ಟು ಬಿಡ್ತೀನಿ ಮುರ್ರೆ ಕಲ್ಲ ತಗದ ಕ್ಯಾಟೋದ್ರ ಸ್ವಲ್ಪ ತೆಗಿ ಏನ್ ತಗೋತಾರ? ತೆಗಿ ಮೂರನೇ ಕಣ ತೆಗಿ. ಎಲ್ಲೈತಿ? ನಾನಾಗಲಿ ಇವ್ರು ನೋಡಕತ್ತೀನಿ. ತೆಗಿತಿ ಮೂರಕ್ಕೆ ತೆಗಿ. ತೆಗಿಬೇಕ ನೋಡ್ಬೇಕು, ತೆಗಿ. ತೆಗಿ ಮೂರನೇ ಕಣ ತೆಗಿ. ಶಾಂತನಾಗುದು ಭಕ್ತ, ಶಾಂತನಾಗು. ನಿನ್ಗೇನ್ ತೋರಿಸ್ಬೇಕು ನಾನು? ಮೂರನೇ ಕಣ್ ತೋರ್ಸಿ ಈಗ. ಇವತ್ತು ಯಾವ ತೋರ್ಸೋ ಬೋಸ್ ಹುಡುಕೆ. ಅಣ್ಣ ಅಣ್ಣ ತೋರಿಸ್ತೀನಿ ತಡಿ ಅಣ್ಣ, ತೋರಿಸ್ತೀನಿ ತಡಿ ಅಣ್ಣ. ನಿನ್ಗೇನ್ ಬೇಕು? ಬಗಲ ತೊಳ್ಕೊರು ಮರ ಏನ ಮನ್ ನೀ ಸೈನಿಚರೈಸರ್ ನೆಕ್ಕಕ್ ಬಂದಿದ್ದೇನ? ಯಾಕೆ ಬರ್ತಾರ ಬಗಲಾಗ ಇಟ್ಕೊಂಡು ತುರ್ಕಿತ್ತು ಒಳಗ. ಮಡಿಲಲ್ಲಿ ನಿಮ್ಮ ಅವ್ನ ಮಡಲ್ ಇದ್ದಂಗಿದು. ಅಲ್ಲಿ ನಿದ್ದತ್ತಿಲ್ಲ ಏನ, ಇಲ್ಲಿ ಹೆಂಗ್ ನಿದ್ದತ್ತ ನೋಡ್ಬೇಕ. ಇಲ್ಲ ಯಾವ ಮೂರ್ಚ್ಕೊಂಡು ಸಾತಿಗೆ ಹೋದಾನ. ನೀ ಯಾಕೆ ಸಾಯ್ಲಿಲ್ಲ? ನೀ ಯಾಕೆ ಸಾಯ್ಲಿಲ್ಲ? ನಂಜದಿನ ನಾನು ಅದಕ್ಕೆ ಸತ್ತಿಲ್ಲ. ಎಲ್ಲಿಗಿದ್ದೀವಿ ಯಾರಿಗ ಗೊತ್ತು? ದಿಕ್ಕ ಬದಲಿಸಿದ ವಸ್ತು ಬಂದು ಚಂದ ಕರೆ ಹೇಳಿ, ಎಲ್ಲಿಗಿದ್ದೀವಿ? ಅಲ್ಲಿಗೆ ಇದ್ವಿ. ನಾವು ಏನು ಉಪಯೋಗ ಆಶ್ರಮಪ್ಪ. ಆಶ್ರಮ ಬರ್ರಿ ಮತ್ತ. ಯಾವಾಗ? ಇವತ್ತು ಯಾವಾರ ಐತಾರ? ಸೋಮವಾರ ಬಾ, ಅಲ್ಲೇ ತೋರಿಸ್ತೀನಿ. ಕಣ್ಣು ತೋರಿಸ್ತೀನಿ, ಕಣ್ಣು ತೋರಿಸ್ತೀನಿ. ಆಕೆ ದೋಷನ ಪರಿಹಾರ ಮಾಡ್ತಾನ. ಆಮೇಲೆ ಮದುವೆ ಆಗ್ರಿ ಹೊಯ್ಕೋತಾರ. ಹೋರಿ ಇವ್ ಎಂತ ಪಿಂಡ್ರಿ ಮಗ ಸ್ವಾಮಿ ಇವ. ಇವ್ ನಾವು ಸ್ವಾಮಿಗಳಿಗೆ ಪಿತ್ರಿ ಮಗ ಅಂತೀಯ? ಇದು ಸ್ವಾಮಿಗಳಂದ್ರೆ ಯಾರು? ಬೈಗಳಲ್ಲ, ಸಂಸ್ಕೃತ. ನಮ್ಮ ಮಂತ್ರದ ಜಟಾನು ಇವ್ ನಾನು ಗೂಟ ತಿರುಗಿಸಿ ನನಗ ಇಟ್ಟಿವ. ಗೂಟ್ ಗಾಡ್ಯಾಗಿತ್ತದು, ನಾ ಏನು ಬಡ್ಕೊಲಿಲ್ಲ ಜಿಗದ, ಅದಕ್ಕೆ ಹಾದೆ. ಆತೋರಿ, ನಾಳೆ ಬರ್ತೀವಿ. ನಾಳೆ ಬರ್ರಿ. ಹ್ಮ್. ಆಕಿನ ಕಳಿಸ್ಲಿ ಐತಾಗ. ಎದಕ್ಕ? ಒಂದಿಟ್ಟು ಕೆಲಸ ಒಟ್ಟು ನಂದು ಹಾಕಿದ್ ಒಂದು ನಂಬರ್ ಹೊಂದಿಸ್ಕೊಡ್ರಿ. ಒಂದು ಕಳಿಸ್ಲಿ. ಮತ್ತಾಕಿನ ನಿನ್ನ ಗೆರಿ ನೋಡಿ ಹೇಳ್ಬೇಕಂದ್ರೆ ನಿಮ್ಮ ಮೌನ್ ನಿನ್ನ ಕೈಯಾಗ ಗೆರಿನ ಉಳಿದಿಲ್ಲ. ಪಾಯ್ಕಾನೆ ನಿಂತೆ ಸೆಲ್ಫಿ ಹೊಡ್ಕೋತಿ ಮಗನ, ಕೈಯಾಗ ಗೆರಿ ಎಲ್ಲಿ ಉಳಿಬೇಕು? ಅವಿ ಅಷ್ಟು ಮಾಡಿ ಇಷ್ಟು ಮಾಡು. ಆದ್ರೆ ನಿನ್ನ ದೈವ ಭಾಳ ಸುಮಾರು ಐತಿ. ನಿಂದ 6 ಕಟ್ಟಾಗತ್ತ, ಒಂದು 9 ಕಟ್ಟಾಗತ್ತ. ಜಾರಗಡ್ತಾ ಏನಾರ ಧೈರ್ಯ ಮಾಡಿ ಅವನು ಮದುವೆ ಆದದ್ದಾದ್ರೆ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಬಿದ್ದು ಸಾಯ್ತಾನವ. ಆಮೇಲೆ ನೀ ರಂಡಿ ಮುಂಡೆ ಆಗತಿ, ಅವ ಮುಂಡೆ ರಂಡಿ ಹಾಕಣ. ನನಗೂ 1500 ರೂಪಾಯಿ ಇರುವ ಮಸ್ಸರ್ಸ್ ಜಂಕ್ಷನ್ ಹಾಕತಿ. ಅಕ್ಕ ಒಳ್ಳೆ ಗಂಡಸದ್ ಪಗಾರ ಮಾಡಿಸ್ನಾಳೆ ನಿನಗ. ಅಲ್ರಿ, ಆನಿ ಕಾಲಾಗ, ಕಾರಿನ ಕಾಲಾಗ, ಲಾರಿ ಕಾಲಾಗ ಬಿದ್ದು ಸತ್ತಿದ್ ಕೇಳಿ. ಇದೇನದು ಕೋಳಿ ಕಾಲಾಗ? ಯಪ್ಪ ಹಣೆ ಬರ್ಯಾಕ ನಾ ಏನು ಬ್ರಹ್ಮ ಅಲ್ಲ. ಯಾರ್ಯಾರೋ ಎಲ್ಲೆಲ್ಲ ಬಿದ್ದು ಸಾಯ್ತಾರಂತ. ಅಲ್ಲಿ ಅಷ್ಟು ದೊಡ್ಡ ಆನಿ ಒಂದು ಹಿರಿ ಹೊಕ್ರ ಸಾಯ್ತಿಲ್ಲ. ಮತ್ತ ನೀ ಕೋಳಿ ಕಾಲಾಗ ಸಾಯಂಗಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಪ್ರಥಮ ರಾತ್ರಿ ದಿನ ಉಂಡದ್ದು ತಿಂದದ್ದು ಎಲ್ಲ ತಿಪ್ಪಿಗೆ ಚೆಲ್ಲಕ್ಕೆ ಈಕಿ ಹೋಗಿರ್ತಾಳ. ಆದ್ರೆ ಬ್ಯಾಡ ನಾನ ಹೋಗ್ಕಣಂತೇಳಿ ನೀ ಹೋಗಿರ್ತಿ. ಅದು ಕೋಳಿ ಒದ್ದಾಡ್ಕೊತ ಬಂದು ನಿನ್ನ ಅದ್ರ ಮೇಲೆ ಕಾಲಿಡ್ತಾ ನೀ ಸತ್ತು ಬಿಡ್ತಿ. ಆಮೇಲೆ ಅಕ್ಕಿ ರಂಡಿ ಮುಂಡೆ ಆಗ್ತಾಳ, ನೀ ಮುಂಡೆ ರಂಡಿ ಅಕ್ಕಿ. ರಂಡಿ ಮುಂಡೆ ಹಾಕ್ತೀನಂತ, ನೀ ಮುಂಡಿ ಗಂಡ ಹಾಕಿ ಅಂತ. ನೀ ಏನ್ ಚಿಂತೆ ಮಾಡಬೇಡ. ನಾನು ಅಪ್ಪಿತಪ್ಪಿ ಸತ್ರ ಪೊಲೀಸರಿಗೆ ಹೇಳಿ ಸಾಯ್ತೀನಿ. ಏನಂತ? ನೋಡ್ರಿ, ನಾನು ಸತ್ತು ನನ್ನ ಸಾಮಾನನ್ನ ಹಿಂತಿ ಕೈ ಕೊಡಬೇಡ್ರಿ ಅಂತ. ಯಾವ ಸಾಮಾನು ನಿನ್ನ? ಇವು ಬೆಳ್ಳಿವು.
ಅಲ್ಲೇ ತಿಪ್ಪ್ಯಾಗ ಮೂಸ್ತಾರ ಹೋಗು. ಆದ್ರೂ ನಿನ್ನ ದೈವ ಭಾಳ ಸುಮಾರು ಐತಿ. ಇವನೇನಾರು ಮದುವೆ ಆದ ಅಂದ್ರೆ ನಿನಗೆ ಶನಿ ದೋಷ ಮನಿ ಮುಂದೆ ಬಂದ ಅದು ಮಾಡುತ್ತ. ಬೇಡ ಹಂಗೆ ಮಾಡಬೇಡ, ಹಿಂಗೆ ಮಾಡಿ ಹಂಗೆ ಮಾಡು ಅಂದ್ರೆ ನಿಂದು ಶುದ್ಧ ಆಗತ್ತ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ, 3 ದಿನದ ಚಿಂತಿ ಸಂತಿ ಮಾಡಬೇಡ, ಸರಳಿಲ್ಲ ಸಂಸಾರ, ಸರಳಿಲ್ಲ ಸಂಸಾರ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ, ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ, 3 ದಿನದ ಸಂತೆ ಚಿಂತಿ ಮಾಡಬೇಡ, ಸರಳಿಲ್ಲ ಸಂಸಾರ, ಸರಳಿಲ್ಲ ಸಂಸಾರ, ಸರಳಿಲ್ಲ ಸಂಸಾರ. ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ. ಈ ಪದ ಕೇಳಿದ ಕೂಡಲೇ ನನಗೊಂದು ಡೌಟ್ ಬರಕತ್ತೈತ್ರಿ. ಏನ್ಲಿ ಅದು ಡೌಟು? ಆಗಲೇ ಕೇಳ್ಬೇಕಂತ ಮಾಡಿದ್ದೆ. ಇಂಥ ಬೈಗಳ ಬೈಯದ ನನ್ನ ದೋಸ್ತ ಜೋಕುಮಾರ್ ಒಬ್ಬನ ಇವೆಲ್ಲ ಬೈಗಳು ನೀವು ಹೆಂಗೆ ಕಲ್ಕೊಂಬಂದ್ರಿ ಅಂತ ವಿಚಾರ. ಅದು 30 ದಿನದಲ್ಲಿ ಕಲೀರಿ ಅಂತ ಬುಕ್ ಸಿಕ್ತಿ, ಅದ್ರಾಗ ಓದಿ ಕಲ್ಕೊಂಡ್ರಿ ಮಗನ. ಏ ನಿಮ್ಮ ಯಾರಿವ ಜೋಕ್ಮಾರ? ಪೀಚೆ ಮತ್ ಮಾರ್ನ ಮೌಲಾದೆ ಹೇಳ ಆಕಿಗೆ ಅಲ್ಲಿ ಬಡಿಬೇಡ ಅಂತ ಹೇಳಿ ಆಕಿಗೆ. ನಾ ನೋಡಕತ್ತೀನಿ ಕರಿ ಗಣಸ ಐತಿ ಅಲ್ಲೇ ನಿಂದು. ನಿನಗೇನ್ ಬಂದ ಈ ವೇಷ ಹಾಕೊಂಡ್ ಬರದೆ? ನಾ ಏನಾರ ಪಟ್ನ ಮದುವೆ ಸೀಸನ್ ಚಾಲು ಆಗಿದ್ದು ಕಾರ್ತಿಕ್ ತಿಂಗಳಿಗೆ 26ಕ್ಕೆ ನಮ್ಮ ತಮ್ಮಂದೊಂದಿತ್ತ. ಅದ ಖರ್ಚಿನಾಗ ನಾನು ನಿನ್ನ ಹೂ ಅನ್ನಿಸ್ ಮದುವೆ ಆಗ್ಬೇಕತ್ತ ಇವು ಇಸಿ ಹಾಕೊಂಬಂದಿನಿ. ಬರುಕ ಇವ್ನು ಜರ ಅರ್ಸು ಮಂಗ್ಯಾನ ಮಗ ಗಂಟು ಬಿದ್ದಾನ. ಇವ್ನು ಏನು ಕೆಟ್ಟು ಸುಮಾರು ಇದ್ದೆ ಮಗ. ಏನು ಸುಮಾರು ಇರ್ತಾರ ಮಗ, ನೋಡಿದ ಕೂಡ ಗೊತ್ತಾತ ನಡಿ. ಏನು ಮಾಡಕ್ ಆಗಂಗಿಲ್ಲ. ಯಾಕೆ ಇದು ಸಂಬಂಧ ಇಷ್ಟು ಜಗಳ ಆಡೋದು? ಒಟ್ಟೇನೋ ನಾವಿಬ್ರು ಕೂಡಿ ಆಯ್ತು, ಹಂಗ ಮಾಡೋದು ಬೇಡ. ಈಗ ನಾವಿಬ್ರು ಒಂದಾಗೇವಿ ಅಂದ್ರೆ ಮುಂದೆ ಪ್ರೀತಿ ಮಾಡೀವಿ ಅಂದ್ಮ್ಯಾಗ ಆತನು ಒಬ್ಬನು ಇರ್ಬೇಕಂತಂದ್ರ ಆತಗೂ ಬ್ಯಾಸರ ಬರ್ತತಿ. ಅವನು ಜೀವಕ್ಕೊಂದು ಜೋಡ್ಬೇಕಲ್ಲ. ಬೇಕವ ಏ ಜೋಕ್ಮಾರ, ತಂಡಿ ದಿನ ಕೆಟ್ಟ ಡಬ್ಬ ಮಕ್ಕಳು ಹೇಳು. ಮನ್ಯಾಗ ನಮ್ಮ ಅಮ್ಮ ಸಾವು ಕಾಲಕ್ಕೆ ಹೊಲದಿಟ್ಟು ಒಟ್ಟು ಕೌದಿ ಹರಿದು ಹೋಗಿದ್ನು. ಮತ್ತೆ 500 ಕೊಟ್ಟು ನಿನ್ನೆ ಚಾದರ್ ತಗೊಂಡ್ನು. ಅವು ಹರಿಕಿತ್ತ ಮೊದಲು ಒಳಗೆ ಒದ್ದಾಡಕ್ಕೆ ಒಂದು ಹೆಣ್ಣು ಬೇಕಲ್ವಿ. ಹೊಟ್ಟಿಗೆ ಅನ್ನ ತಿನ್ನಾಕಿ ವಿಚಾರ ಮಾಡಿ. ಸೋಮವಾರ ನಿಂದ್ರ ನಿನ್ನ ಬಂಡಿಗೆ ಬಡಿಲಿ ಹೇಳದಾರ ಕೇಳು ಒಂದ್ ಸ್ವಲ್ಪ. ಹೇಳು. ಏನಿಲ್ಲ, ಅಮಾಸೆ ದಿನ ರಾತ್ರಿ ನಮ್ಮಪ್ಪನು ಮನ್ಯಾಗ ಇರಂಗಿಲ್ಲ. ಅವಾಗ ಮನ್ಯಾಗ ನಾನು ನಮ್ಮಕ್ಕ ಇಬ್ರ ಇರ್ತೀವಿ. ಈಗ ಯಾವಾಗ ಹುಟ್ಟಿದ್ಲಿ ಏ ಆಕಿ ನನ್ಕಿಂತ ಮುಂಚೆನೆ ಹುಟ್ಟಾಳ 5 ವರ್ಷ. ಮತ್ತೆ ಹೇಳೇ ಇಲ್ಲಲ್ಲ ಮಗ. 5 ವರ್ಷ ದೊಡ್ಡಕ್ಕದಾಳ. ಇಷ್ಟು ದಿನ ಆಕಿ ಈ ಊರಾಗ ಇರ್ಲಿಲ್ಲ. ಚಂದದಾಳ ಅಂತ ಕೇಳ್ತಿಯಲ್ಲ, ಆಕಿ ನೋಡಿದ್ರ ಮೂರ್ಛೆ ಬಂದು ಬಿದ್ದಾಗ್ಬಿಡ್ಬೇಕು ಹಂಗದಾಳ ಆಕಿ. ದೋಸ್ತ ಹಿಂಗಿರ್ಬೇಕ್ಲಿ ಆಕಿ. ಮೂರ್ಛೆ ಬಂದು ಬೀಳ್ತೀವಿ ಅಂದ್ರೆ ಆಕಿ ಅಕ್ರಾಳ ವಿಕ್ರಾಳದಳಲಿ ಆಕಿ. ಹಂಗೇನು ಇಲ್ಲ, ಥೇಟ್ ಐಶ್ವರ್ಯ ರಾಯ್ ಕರ್ಪೂರದ ಗೊಂಬೆ ಇದ್ದಂಗದಾಳ. ಆಕಿ ಡೈವರ್ಸ್ ಆಗೈತಿ ಈಗ. ಏನಾರ ಯಾಕಾಗ್ಲಿ ಪಾಪ, ಇದು ಒಂದ ಸನ್ಯಾಸಿಗತ್ಲೆ ಥಂಡ್ಯಾಗ ಸಾಯಕತ್ತೈತಿ. ಅದಕ್ಕ ಕೌದಿ ಬೇರೆ ಹರ್ಕೊಂಡೈತೆ ಅಂತ ಹೇಳಾಕತ್ತೈತೆ. ಬಕ್ ಬರ್ಲೆ ಬಿಡಿಲಿ. ಒಟ್ಟಿನಾಗ ನಮ್ಮ ಅಕ್ಕಗೂ ಯಾರು ಇಲ್ಲ, ಯಾರು ಜೋಡಾಗಿ ಜೀವನ ಮಾಡ್ಲಿ. ಅಂದ್ರೆ ನಿಮ್ಮ ಅಕ್ಕ ಅಷ್ಟು ಚಂದದಳ. ಅಯ್ಯೋ ನಾ ಏನ್ ಹೇಳಿದ್ರೆ, ಮುಟ್ಟಿದ್ರ ಹಂಗ ಮೂರ್ಛೆ ಬಂದು ಬಿಡ್ಬೇಕು, ಅಷ್ಟು ಸುಂದ್ರಿ. ಕೈ ತೊಳ್ಕೊಂಡ್ ಮುಟ್ಬೇಕು ಅಟ್ಟು ಚಂದದಳತ್ತಾಕಿ. ಕೈ ಯಾಕೆ ತೊಳ್ಕೊಂತಿದಿ? ಅದ್ರ ಅವಶ್ಯಕತೆನೇ ಇಲ್ಲ. ಆಕಿ ಮುಟ್ಟಬೇಕಾರ ನೀ ತೊಳ್ಕೊಬೇಕಂದ್ರ ಎಲ್ಲಿ ಅಕ್ಕಿಗೆ ನಿನ್ನ ಹೊಲಸು ಮುಟ್ಟುತ್ತೇನಂತ ಕೈ ತೊಳ್ಕೊಂಡು ಮುಟ್ಟಬೇಕು. ಅಲ್ಲೇ ಮುಟ್ಟಿದ್ರ ಮೂರ್ಛೆ ಬಂದು ಬೀಳ್ತೀವಿ. ಸುಮ್ಮನೆ ಯಾಕಿ ಬಿಡೋಣ. ಸತ್ತವಕ್ಕಿ ನಿಮ್ಮ ಹೆಣ ಹೊಕ್ಕತ್ ನೋಡಿ ನಿನ್ ಕೊಪ್ಪಳಕ್ಕೆ. ಅದಕ್ಕ ಅಮಾಸೆ ದಿನ ರಾತ್ರಿ ಮನೆಗೆ ಬಂದು ಬಿಡ್ರೆ ಅಮಾಸಿ ಮರಿಬೇಡ್ರಿ. ನೋಡ್ಲಿ ಮಸೂತಿ ಮೇಲೆ ಹೆಂಗ್ ಬರಾಕತ್ತ ನೋಡ್ಲಿ. ನಮ್ಮಕ್ಕ ಹಂಗ ಬರಂಗಿಲ್ಲ, ನಿಮ್ಮ ಕನಸನ್ಯಾಗ ಬರ್ತಾಳ ತಂಗಾಳಿ ಹಂಗ. ನೀ ಏನ್ ನಮ್ಮನ್ನಿಬ್ಬರನ್ನ ಹಗಲಿನ ಸಾಯಿ ಹೊಡಿಬೇಕತ್ ಮಾಡ್ಯಾನ? ಅಲ್ಲ ಅಮಾವಾಸ್ಯೆ ರಾತ್ರಿ ಬಾ ಅಂದ್ರ ದೇವ್ ಸುಮ್ಮನೆ ಬಿಡ್ತಾವನ? ಆ ಅಮಾವಾಸ್ಯೆ ದೇವ್ ಸುಮ್ಮನೆ ಬಿಡ್ತಾವ ನಮ್ಮನ್ನ? ಇಲ್ಲ ಇಲ್ಲ ಇಲ್ಲ,
ಅಮಾಸಿ ದೇವ್ ಯಾಕೆ ಬಿಡ್ತಾವು ಮತ್ತ ನಾವ್ ಅದೇ ಅಂದ್ರೆ ದಡ್ಗನ ಒಪ್ಪರ್ ನಿಂದ್ರ ರೇಪ್ ಮಾಡ್ತಾವ 12 ಗಂಟೆಗೆ ಬರ್ಬೇಡ್ರಿ ರಾತ್ರಿ 10ಕ್ಕೆ ಬರ್ರಿ 10ಕ್ಕ ಆಯ್ತು ಬಲೆ ದೋಸ್ತ ಯಾಕೆ ಈ ಕೊಬ್ಬಕಿನ ಅದಳತ್ ನಾವು ಜಗಳಾಡಕ್ತಿದ್ವಿ ಇವ್ರ ಅಕ್ಕ ಅದಳ ಅಂದ್ರೆ ಚಿಂತಿ ಬಿಡು ಅಕ್ಕ ನನಗ ತಂಗಿ ನನಗ ಹೊಡಿ 9 ಯಾವ್ದು ಅವ್ನು ಇವತ್ತು ದಕ್ಕಲಿಲ್ಲಲ್ಲ ಈಕಿ ನನ್ನ ಹನಿ ಬರ್ದಾಗ ರದಾಳಿಲ್ಲ ಮರೆ ಈಕಿ ಬೆನ್ನು ಹತ್ತು ಪದ್ಲಿ ಯಾವ್ದಾರು ಜಮಖಂಡಿ ಕತ್ತಿಗೆ ಬೆನ್ನು ಹತ್ತಿದ್ರು ಹೊಲದರ ಹೊಲತಿತ್ತು ಇಟ್ಟು ತಾಳೆ ವಾದ್ದರ ಹೊಲತಿತ್ತು ಎಲ್ಲರಲ್ಲಿ ಸೌನ್ಯ ಪ್ರಾರ್ಥನೆ ಈಗ ನಮ್ಮ ಮೋದಿನ್ ಸಾಹೇಬ್ ಅವ್ರ ಮಗನಾದಂಥ ರಾಜು ಸಾಬ್ ಬುಣ್ಣೇಶ್ ಅವ್ರು ತಡ ಆಗೈತಿ ಅವ್ರ ಮನ್ಯಾಗ ಫೋನ್ ಹಚ್ಚಾಕತ್ತಾರ ನಿಂದ್ಯಾವ ಬರ್ತೈತಿ ಅಂತೇಳಿ ಅದಕ್ಕೆ ಅವ್ರಿಗಾಗಿ ನಾವು ವೇದಿಕೆ ಕಲ್ಪಿಸ್ಕೊಡಾಕತ್ತೀನಿ ಯಾಕಂದ್ರೆ ನಂದು ದೊಡ್ಡ ಗುಣ ಐತಿ ಅವರು ಪಾಪ ಗಿಟ್ರ ಎಲ್ಲೇ ಸಿಕ್ಕೊಂಡ್ರೆ ಬಿಟ್ಟು ಬಂದು 15 ದಿನ ತಾಲೀಮ್ ಮಾಡ್ಯಾರ ನಾವು ಅವರ ಹೊಯ್ಕೋತ ಇವತ್ತು ಬಂದೀವಿ ಇಲ್ಲಿಗೆ ಅದಕ್ಕೆ ಮುಂದಿನ ವೇದಿಕೆಯನ್ನು ಅವ್ರಿಗಾಗಿ ಬಿಡ್ತೀವಿ ಅಭಿಮಾನಿಗಳು ಅಲ್ಲೆಲ್ಲಿ ಎಲ್ಲಿ ಕೂತಿರೋ ಅಲ್ಲೇ ಶಾಂತ ರೀತಿಯಿಂದ ಕುಂದ್ರಿ ಅಣ್ಣ ಎಷ್ಟು ಮಂದಿ ಕೊಡ್ತಾರೋ ಅವ್ರ ಮನ್ಯಾಗ ಹೋಗಿ ಸೊಂಟಿ ಚಾ ಮಾಡಿಸ್ಕೊಂಡು ಕೊಟ್ಬಿಡ್ರಿ ಪಾಠ ಇವ್ನು ಈಕಿ ಹಿಂಗೆ ಮಾಡ್ತಾಳಂದ್ರೆ ನಾವು ಬಿಡಂಗಿಲ್ಲಪ್ಪ ತಲೆನ ಕೆಟ್ಟೈತಿ ಇವ್ನು ಇನ್ನೊಂದು ವೇಷ ಹಾಕೊಂಡ್ರೆ ಹಾಕೋಲ್ಲ ಕಿಕ್ಕಿನ ಮಳ್ಳು ಮಾಡಿ ಅವ ಮಗನಕ್ಕಿಂತ ಮೊದಲು ನಾನು ಮದುವೆ ಆಗೇ ಬಿಡ್ತಾರೆ ಅಂದಾಗ ಮೆಂಟ್ ಆಗ್ತದೆ ಹೊಸದ್ ರೆಕಾರ್ಡ್ ಹೇಳಿ ಯಾವ್ದಾರ ಒಂದ ಹೊಸ ಯಾವ್ದದು ಕಬ್ಬಿನ ಮೇಲೆ ಅಡ್ವಾನ್ಸ್ ತೆಗದ ಕೊಡಿಸಿನಿ ಮೊಬೈಲ ಪಡೆದಾಗ ಕುಂತಗ ಮಾಡ ನೀಡಿಯೋ ಕಾಲ ಕಬ್ಬಿನ ಮೇಲೆ ಅಡ್ವಾನ್ಸ್ ತೆಗದ ಕೊಡಿಸಿನಿ ಮೊಬೈಲ ಪಡೆದಾಗ ಕುಂತಗ ಮಾಡ ನೀಡಿಯೋ ಕಾಲ ಐಲ 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 ಪ್ರೀತಿ ಮಾಡಬೇಕು ಲೈಲ 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 ಈ ಹೃದಯ ಅವಳಿಗೆ ಮೀಸಲು ಕಬ್ಬಿನ ಮೇಲೆ ಕಲಾಪ್ರೇಮಿಗಳಾದಂಥ ಅಪ್ಪಣ್ಣ ಕಾತರ್ಕಿ ಶಿಕ್ಷಕರು